ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ನೀವೇನೋ 90s ಕಿಡ್ಸ್ ಆಗ್ತೀರಿ. 90s ಕಿಡ್ಸ್ ಆಗಿದ್ದರೆ ನಿಮಗೆ ಗಣೇಶ ಹಬ್ಬದ ಮಹತ್ವ ಏನಂದರೆ ನಿಮ್ಗೆ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತಾಯಿದ್ರಿ ಹೇಳಿ. ಮನೆಗೆ ₹10 ಇಸ್ಕೊಂಡು ನಮ್ಮ ಮನೆ ಮುಂದೆ ಪೆಂಡಲ್ ಹಾಕ್ಕೊಂಡು ಆ್ಯಕ್ಚುಲಿ ಆ ಕ್ರೇಜೇ ಬೇರೆ ಅಂತ ಹೇಳ್ಬೋದು. ಇವಾಗಿನ ಮಕ್ಕಳಿಗೆಲ್ಲ ಅಷ್ಟು ಗೊತ್ತಿಲ್ಲ ವೀಕ್ಷಕರೇ. ಓಕೆನಾ, ಯಾಕೆ ಈ ವಿಚಾರ ಮಾತಾಡ್ತೀನಿ ಅಂದರೆ ಇನ್ನೇನು 2 ತಿಂಗಳಲ್ಲಿ ಗಣೇಶ ಹಬ್ಬ ಬರ್ತಾ ಇದೆ. ಆ ಕಾರಣಕ್ಕೆ ನಾನು ಇವತ್ತು ಒಂದು ಗಣೇಶ ಮಾಡುವಂಥ ಒಂದು ಗೋಡನ್ ಕರ್ಕೊಂಡ್ಬಂದು ನೋಡ್ತಿರ್ಬೋದು, ಎಷ್ಟು ದೊಡ್ಡ ಗೋಡನ್ ಅಂದ್ಬಿಟ್ಟು. ಇವ್ರದ್ದು ಬಂದು ಕೋಗಿಲೆ ಕ್ರಾಸ್ ಹತ್ರನೇ ಆ್ಯಕ್ಚುಲಿ ಮೈನ್ ರೋಡ್ ಸಿಗುತ್ತೆ ನಿಮಗೆ. ರಾಕೇಶ್ ಆರ್ಟ್ಸ್ ಅಂದ್ಬಿಟ್ಟು ಇವ್ರದ್ದು. ಇವ್ರ ಹತ್ರ ಎಲ್ಲ ಥರ ಗಣೇಶ ಸಿಗುತ್ತೆ. ಈ ಚಿಕ್ಕದಿಂದ ಹಿಡ್ದು ನಿಮಗೆ ಸರಿಸುಮಾರು 30-40 ಅಡಿ ಗಂಟೆ ಸಿಗುತ್ತೆ. ಮತ್ತು ಇವ್ರ ಹತ್ರ ಮೇನ್ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇವ್ರ ಹತ್ರ ನೀವು ಇದೆಲ್ಲ ನೋಡ್ತಿರೋದು ನೀವು POP ನೆನ್ಕೋತೀರಿ. ಆ್ಯಕ್ಚುಲಿ ಇದೆಲ್ಲ POP ಇಲ್ಲ, ಅದೆಲ್ಲ ಮಣ್ಣಲ್ಲಿ ಮಾಡಿರೋಂಥದ್ದು ಗಣೇಶಗಳು. ನೋಡ್ತಿರ್ಬೋದು ಎಷ್ಟು ಕ್ಲಿಯರ್ ಆಗಿದೆ. ನೋಡೋಕೆ ಬಾಂಬೆ ಗಣೇಶ ಹತ್ರ ಅನಿಸುತ್ತೆ, ಬಟ್ ಅವರೆಲ್ಲ ಮಣ್ಣಲ್ಲಿ ಮಾಡಿರೋಂಥದ್ದು ಗಣೇಶಗಳು. ಓಕೆನಾ, ಮತ್ತು ಇವ್ರ ಹತ್ರ ಇದೊಂದೇ ಅಲ್ಲ, ಆ್ಯಕ್ಚುಲಿ ಇವ್ರದ್ದು ಮತ್ತೊಂದು ಗೋಡನ್ ಇದೆ. ಓಕೆನಾ, ಅದರಲ್ಲೂ ನಿಮಗೆ ಸರಿಸುಮಾರು 30 ಅಡಿಯಷ್ಟು ದೊಡ್ಡದಾಗಿರೋಂಥ ಗಣೇಶಗಳಿದೆ. ಬನ್ನಿ ಇವರು ಓನರ್ನ ಮಾತಾಡ್ಸ್ಕೋಣ. ಅವ್ರ ಹತ್ರ ಯಾವ ಥರ ಗಣೇಶ ಇದೆ, ಇವ್ರು ಎಲ್ಲೆಲ್ಲಿ ಸಪ್ಲೈ ಮಾಡಿದ್ದಾರೆ ಅದ ತಿಳ್ಕೊಂಡು ತಗೋಣ ಬನ್ನಿ. ನಮಸ್ತೆ, ಬೆಂಗಳೂರು. ಸರ್, ಆ್ಯಕ್ಚುಲಿ ನಿಮ್ಮದು ಇಂಟ್ರಡಕ್ಷನ್ ಮಾಡ್ಕೊಳ್ಳಿ ಸರ್ ನಮ್ಮ ಚಾನಲಲ್ಲಿ. ಇಂಟ್ರಡಕ್ಷನ್ ನೀವು ಏನು ಮಾಡ್ತಾ ಇದ್ದೀರಾ? ಓಕೆ, ನನ್ನ ಹೆಸರು ರಾಕೇಶ್ ಅಂತ. ಬ್ಯಾಂಗ್ಳೂರಲ್ಲಿ ಇಕೋ ಫ್ರೆಂಡ್ಲಿ ಐಡಲ್ಸ್ ಮಾಡ್ತಾಯಿದ್ದೀನಿ. ಸೌತ್ ಇಂಡಿಯಾಗೆ ನಮ್ಮ ಥರ ಕ್ಲೇ ಗಣಪತಿಗಳು ಮತ್ತು ಮಣ್ಣಲ್ಲಿ ಮಾಡೋ ಗಣಪತಿಗಳು ಸೌತ್ ಇಂಡಿಯಲ್ಲಿ ಎಲ್ಲೂ ಇಲ್ಲ. ಸರ್, ಕ್ಲೇಗೂ ಇದು ಮಣ್ಣಿಗೆ ಏನು ವ್ಯತ್ಯಾಸ? ಕ್ಲೇಗೂ ಮಣ್ಣಿಗೂ ವ್ಯತ್ಯಾಸ ಏನಂದರೆ, ಕ್ಲೇ ಬಂದು ನಿಮಗೆ ಬೇಗ ಡ್ರೈ ಆಗುತ್ತೆ ಮತ್ತು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮಣ್ಣಲ್ಲೂ ಬರುತ್ತೆ, ಬಟ್ ಟೈಮ್ ತೊಗೊಳುತ್ತೆ. ಹೌದು, ಟೈಮ್ ತೊಗೊಳುತ್ತೆ. ಬಟ್ ಮಣ್ಣಲ್ಲಿ ಪ್ರೊಸೆಸರ್ ಸ್ವಲ್ಪ ಜಾಸ್ತಿ, ಕ್ಲೇಯಲ್ಲಾದರೆ ಪ್ರೊಸೆಸರ್ ಸ್ವಲ್ಪ ಕಡಿಮೆ. ಸರ್, ಆ್ಯಕ್ಚುಲಿ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ಅದನ್ನು ಮುಗ್ದಿರೋಂಥದ್ದು ಯಾವ್ದಾನ ಇದೆಯಾ? ಇದೆ, ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ, ಬಟ್ ಡಿಸ್ಪ್ಲೇಗೆ ಅಂತ ಇಟ್ಟಿದ್ದೀರಿ. ಏನು ಸರ್ ಸ್ಪೆಷಾಲಿಟಿ ಇದು ಉಯ್ಯಾಲೆಯಲ್ಲಿ ರಿಲ್ಯಾಕ್ಸ್ ಆಗ್ತಾ ಇರೋದು ಗಣಪತಿ. ಮೂವ್ ಮಾಡ್ಬೋದು ಇದನ್ನ. ಹಾಂ, ಇದು ಬಂದು ಐರನ್ ಫ್ರೇಮ್ ಎಲ್ಲ ಒಳಗಡೆ. ಹೌದು, ಐರನ್ ಫ್ರೇಮು. ಗಣಪತಿ ಫುಲ್ ಕ್ಲೇದು. ಹೌದು ಸರ್, ಇದು ಬಂದು 10 ಡೇಸ್ ಒಳಗಡೆ ಕರ್ಕೋಗುತ್ತೆ ಆರಾಮಾಗಿ. POP ಆದರೆ ಟೈಮ್ ಸ್ವಲ್ಪ ಲೇಟಾಗಿ ತೊಗೊಳುತ್ತೆ, ಬಟ್ ಇದೆಲ್ಲ ಕ್ಲೇ ಆಗಿರೋದ್ರಿಂದ 10 ಡೇಸ್ ಒಳಗಡೆ ಡಿಸಾಲ್ವ್ ಆಗುತ್ತೆ. ಇದರದ್ದು ಪ್ರೈಸ್ ಬಂದು 70,000 ಫಿಕ್ಸ್ ಮಾಡಿದ್ದೀರಿ, ನೆಗೋಷಿಯಬಲ್ ಇರುತ್ತೆ. ಇದು ಬಂದು ಶಂಕು ಮೇಲೆ ಕೂತಿರೋದು. ಇದು ಇನ್ನೂ ವಸ್ತ್ರ ಮತ್ತು ಒಡವೆ ಅಲಂಕಾರ ಎಲ್ಲ ಬರುತ್ತೆ. ಹೌದು. ಇದು ಬಂದು ಹಾವು ಮತ್ತು ಹುಲಿ. ಇದು ಇನ್ನೂ ಪೇಂಟ್ ಎಲ್ಲ ಫುಲ್ ಕ್ಲಿಯರ್ ಆಗಿಲ್ಲ. ಇದು ಲೋಟಸ್ ಮೇಲೆ. ಇದು ವಿಶೇಷ ಏನಂದರೆ 6 ಕೈ ಇದೆ, 6 ಹ್ಯಾಂಡ್ಸ್. ಹೌದು. ಇದು ಬಂದು ಹಾವನ್ನ ಓಡಿಸ್ತಾ ಇರೋದು. ಇನ್ನು ಹಗ್ಗ ಎಲ್ಲ ಬರುತ್ತೆ ಇಲ್ಲಿ. ಹೌದು, ಮೇಲೆ ಚಾಟಿ ಇದೆ. ಹೌದು, ಕುದುರೆ ಓಡಿಸ್ತಾ ಇರೋದು. ಕುದುರೆ ಬಂದು ಫೈಬರು. ಹಾಂ, ಎಲ್ಲ ಫೈಬರ್ ಕೆಲಸ. ಇದೆಲ್ಲ ಹಿಂದೆಗಡೆ ಪ್ರಭಾವಳಿ ಎಲ್ಲ ಸೇರಿ 5 ಅಡಿ ಬರುತ್ತೆ. ಇದೆಲ್ಲ ಈಗ ಪ್ರೆಸೆಂಟ್ ಬಂದು 4.5 ಅಡಿ ಬರುತ್ತೆ. ಹೌದು, ಇದು ಬಂದು ಕಾಳಿಂಗ ಮರ್ದನ. ಇನ್ನು ಯಾವುದು ಫುಲ್ ಫಿನಿಶ್ ಆಗಿಲ್ಲ, ಇನ್ನು ವರ್ಕ್ ಇದೆ. ನಾವು 4-5 ಮಂತ್ಸಿಂದ ಶುರು ಮಾಡ್ತೀರಿ, ಯಾಕಂದರೆ ಕ್ಲೇ. ಹೌದು, ಕ್ಲೇ ಆಗಿರೋದ್ರಿಂದ ಅದು ಡ್ರೈ ಆಗೋಕ್ಕೆ ಪ್ರೊಸೀಜರ್ ತೊಗೊಳುತ್ತೆ. ರೈನಿ ಸೀಸನಲ್ಲಿ ಡ್ರೈ ಆಗಲ್ಲ ಬೇಗ, ಹಾಗಾಗಿ ಸಮ್ಮರಲ್ಲೇ ಶುರು ಮಾಡ್ತೀವಿ. ಹೌದು, ಶಿವನ ಕೈಯಲ್ಲಿ ನೃತ್ಯ ಮಾಡ್ತಾರೆ. ಇನ್ನು ಯಾವುದು ವರ್ಕ್ ಕಂಪ್ಲೀಟ್ ಆಗಿಲ್ಲ. ಇದು ಸೇಮ್ ಅದೇ ತರ ಇದು ಅದೇ ಥರನೇ. ಇದರಲ್ಲಿ ಏನು ವಿಶೇಷ ಅಂದರೆ ಇಲ್ಲಿ ಕೊಳಲು ಬರುತ್ತೆ,
ಇಲ್ಲಿ ನವಿಲ್ ಗರಿ ಬರುತ್ತೆ ಇನ್ನು ಹಾಂ ಹೌದು ಲೀವ್ಸ್ ಎಲ್ಲ ಬರುತ್ತೆ. ಸರ್ ಆಕ್ಚುಲಿ ಕಸ್ಟಮೈಸ್ ಮಾಡ್ಕೊಡ್ತೀರಿ ನೀವು ಇಂಥದ್ದು ಬೇಕು ಹೌದೌದು ಎಲ್ಲ ಮಾಡ್ತಾರೆ. ಯಾವ್ದಾರು ಮಾಡ್ತಾ ಇದ್ದೀರಾ ಕಸ್ಟಮೈಸ್? ಅದು ಇನ್ನೊಂದು ಗೋಡನಲ್ಲಿ ಮಾಡ್ತಾ ಇದ್ದೀನಿ, ಅದೆಲ್ಲ ಬಿಗ್ ಐಡಲ್ಸ್ ಎಷ್ಟು ಎಷ್ಟು ಫೀಟ್ ಅಬೌವ್ 10 ಫೀಟ್, 10 ಫೀಟಿಂದ 21 ಫೀಟ್ವರೆಗೂ ಇದೆ. ಇಲ್ಲಿ ಎಷ್ಟು ಗಂಟೆ ಇದೆ ಸರ್? ಇಲ್ಲಿ ಇಲ್ಲಿ ಲಾಸ್ಟ್ 9 ಫೀಟ್. 9 ಫೀಟ್. ಹೌದು, ಇಕೋ ಫ್ರೆಂಡ್ಲಿ 9 ಫೀಟಲ್ಲೇ ಮಾಡೋಕ್ಕಾಗೋದು. ಇದು ಬಂದು ಮೀನ್ ಮೇಲೆ ರೆಡಿ ಆಗ್ತಾಯಿದೆ, ಫಿಶ್ ಮೇಲೆ ಜರ್ನಿ ಮಾಡ್ತಾ ಇರೋ ಥರ. ಇದು ಆಮೆ ಮೇಲೆ. ಹೌದು, ಇದು ಆಮೆ ಮೇಲೆ. ಇದು ಬಂದು ಅಲ್ಲ ಹಸು ಹಾಂ, ಗೋಮುಖ. ಹಾಂ, ಇದು ಒಂದು ರೆಡಿ ಆಗ್ತಾಯಿದೆ. ಇದು ಸಿಂಗಲ್ ನವಿಲ್ ಮೇಲೆ ಸೇಮ್ ಜೂಲಲ್ಲಿರೋ ಥರ. ಇದು ಬಂದು ಪಾಲ್ಕಿ ಥರ, ಎರಡು ಇಲ್ಲಿ ಭುಜದ ಮೇಲೆ ಎತ್ಕೊಂಡು ಹೋಗ್ತಾ ಇರೋದು, ಹಿಂದೆಗಡೆ ಮೇಲೆ ಛತ್ರಿ ಎಲ್ಲ ಬರುತ್ತೆ. ಇದು ಬಂದು ಹೊಸೂರಲ್ಲಿ ಕಲ್ಯಾಣಿಯಲ್ಲಿ ಇಡ್ತಾ ಇದ್ದಾರೆ. ಕಲ್ಯಾಣಿ ಸೆಂಟ್ರಲ್ ನೀರು ಮಧ್ಯದಲ್ಲಿ ಲಕ್ಷ್ಮೀ, ಪದ್ಮಾವತಿ, ವೆಂಕಟೇಶ್ವರ, ಗಣಪತಿ ಬಂದು ವಿಷ್ಣು ಅವತಾರದಲ್ಲಿ ಮಲಗಿರೋದು. ಹೌದು 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 ಹೌದು. ಹಾಂ, ಇದೆಲ್ಲ ಗಂಗಾ ಮಣ್ಣಲ್ಲಿ ಮಾಡಿರೋದು. ಹೌದು, ಪ್ರೊಸೆಸ್ಸಲ್ಲಿದೆ. ಇದೆಲ್ಲ ಗಂಗಾ ಮಣ್ಣಲ್ಲಿ ಮಾಡಿರೋದು. ಗಂಗಾ ಮಣ್ಣು ಅಂದ್ರೆ ಸರ್? ಗಂಗಾ ಮಣ್ಣು ಅಂದರೆ ಇದು ನಮ್ಮ ಜೇಡಿ ಮಣ್ಣು ಅಂತಿರಲ್ಲ, ಅದು ಗಂಗಾ ನದಿ ಮಣ್ಣು. ಗಂಗಾ ನದಿ ಮಣ್ಣಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಐಡಲ್ಸ್. ಬರೀ ಹುಲ್ಲು ಮತ್ತು ಗಂಗಾ ಮಣ್ಣು ಯೂಸ್ ಮಾಡಿ ಮಾಡಿರೋದು. ಹಾಂ, 9 ಫೀಟ್ ಬರುತ್ತೆ. ಹಿಂದೆಗಡೆ ಪ್ರಭಾವಳಿ ಎಲ್ಲ ಫೈಬರ್ದು. ಹೌದು ಹೌದು. ಹಾಂ, ಎಲ್ಲ ಮುಂಬೈ, ಕಲ್ಕತ್ತಾ ಮತ್ತು ಬೆಂಗಾಲು ಇಲ್ಲ ನಮ್ಮದೇ ಟೀಮ್ ಎಲ್ಲ. ಹಾಂ, ಎಲ್ಲ ಓನ್ ಟೀಮ್, ನಮ್ಮದೇ ಓನ್ ಟೀಮ್. ಹಾಂ, ಹೌದು ಹೌದು. ನಾವು 8 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಗಂಡು ಮಕ್ಳಿಗೆ ಇರೋದು ಒಂದೇ ಹಬ್ಬ, ಗಣಪತಿ ಹಬ್ಬ. ಅದನ್ನು ಎಲ್ಲರೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ ನನ್ನದೊಂದು ಆಸೆ. ಹಾಗಾಗಿ ಇಷ್ಟು ಚೆನ್ನಾಗಿ ಕೊಡ್ತಾಯಿದ್ದೀನಿ ಎಲ್ಲ ಕಡೆ. ಸರ್ ಆಕ್ಚುಲಿ ಇವಾಗ ಎಲ್ಲೆಲ್ಲ ಗಂಟೆ ಟ್ರಾನ್ಸ್ಪೋರ್ಟ್ ಮಾಡಿದ್ದೀವಿ? ನಮ್ಮದು ಈ ಕಡೆ ಬೆಂಗಳೂರು, ಅದು ಕರ್ನಾಟಕ ಉತ್ತರ ಬಂದು ರಾಣಿಬೆನ್ನೂರವರೆಗೂ ಹೋಗುತ್ತೆ. ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಸಹ ನಾನೇ ಕೊಡೋದು. ಹಾಂ, ಹೌದು. ಹಿಂದೂ ಮಹಾಗಣಪತಿ ನಮ್ಮ ಭಾರತದಲ್ಲೇ ಅದು ಒಂದು ಮಂಡಳಿ ಬಂದು ತುಂಬ ಫೇಮಸ್ ಮಂಡಳಿ. ಅದಕ್ಕೂ ಸಹ ಸತತ 3ನೇ ವರ್ಷ ನಾನೇ ಕೊಡ್ತಾಯಿದ್ದೀನಿ. ಅದು ಇನ್ನೊಂದು ಗೋಡನ್ ಇದೆ, ಅದು 16 ಫೀಟ್ ಬರುತ್ತೆ ಈ ಸರಿ. ಹಾಂ, ಈ ಸರಿ ದೊಡ್ಡದು ಮಾಡಿದ್ದೀರಿ. ಹಾಂ, ಇದು ನವಿಲ್ ಮೇಲೆ. ಇದಕ್ಕೆಲ್ಲ ಒರಿಜಿನಲ್ ವಸ್ತ್ರ ಬರುತ್ತೆ. ಸಿಲ್ಕ್ ಬರುತ್ತೆ ಎಲ್ಲ. ಹಾಂ, ಸಿಲ್ಕ್. ಆಮೇಲೆ ಸ್ಟೋನ್ ವರ್ಕ್ ಎಲ್ಲ ಬರುತ್ತೆ. ಇನ್ನು ಡೈಮಂಡ್, ಹೌದು, ಡೈಮಂಡ್ ವರ್ಕ್ ಎಲ್ಲ ಬರುತ್ತೆ ಇನ್ನು. ಜಸ್ಟ್ ಹೌದು 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 ಅಷ್ಟೇ. ಹಾಂ, ಹೌದು ಹೌದು, ಬರ್ತಾ ಇದ್ದಾರೆ. ದೂರದಿಂದ ಎಲ್ಲ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಇನ್ನೊಂದು ಗೋಡನಲ್ಲಿ ಚೆನ್ನೈವರೆಗೂ ಆಗಿದೆ. ಈ ಕಡೆ ರಾಮೇಶ್ವರಮು, ಚೆನ್ನೈ, ಹೊಸೂರು, ತಿರುವಣ್ಣಾಮಲೈ, ಆಮೇಲೆ ಕೃಷ್ಣಗಿರಿ, ಸೇಲಮು, ಈ ಕಡೆ ರಾಯಚೂಟಿ, ಮದನಪಲ್ಲಿ, ಕಡಪ, ಮತ್ತು ನಮ್ಮ ಪಾವಗಡ, ಅಮರಾಪುರ, ಹಿಂದೂಪುರ, ಚಿಕ್ಕಬಳ್ಳಾಪುರ, ಆಲ್ ಓವರ್ ಸೌತ್ ಇಂಡಿಯಾ ಪೂರ್ತಿ. ಇನ್ನು ಆ ಕಡೆ ರೆಡಿ ಆಗ್ತದೆ. ಹಾಂ, ಪ್ರೊಸೆಸ್ಸಲ್ಲಿ ನಡೀತಾ ಇದೆ. ಹೌದು ಹೌದು, ಎಲ್ಲ ಪ್ರೊಸೆಸ್ ನಡೀತಾ ಇದೆ. ಫಸ್ಟ್ ಈ ಥರ ಎಲ್ಲ ಲೈಟಾಗಿ ಬಾಡಿ ಕಲರ್ ಮಾಡಿ ಆಮೇಲೆ ಪಾಲಿಶ್ ಮಾಡ್ತೀರಿ. ಹೌದು ಹೌದು ಹೌದು. ಇಲ್ಲಿ ಬಂದು 120 ಗಣಪತಿ ಇದೆ. ಹೌದು. ಹಾಂ, ಇನ್ನೂ ಒಂದು 28 ಐಡಲ್ಸ್ ರೆಡಿ ಆಗ್ತದೆ. 28 ಐಡಲ್ಸ್. ಇದು ಮರ, ಇದು ಸೇವ್ ಟ್ರೀ ಥರ. ಹಾಂ, ಹೌದು, ಗೋಗ್ರೀನ್. ಹೌದು. ಹಾಂ ಹಾಂ, ಇದೆಲ್ಲ ಈಗ ರೆಡಿ ಆಗ್ತಾ ಇರೋದಕ್ಕೆ. ಹೀಗೆ ಬನ್ನಿ. ಇದೆಲ್ಲ ನಿಮಗೆ 9 ಫೀಟ್ ಬರುತ್ತೆ. ಹಿಂದೆ ಪ್ರಭಾವಳಿ ಎಲ್ಲ ಸೇರಿ 9 ರಿಂದ 10 ಅಡಿ ಬರುತ್ತೆ. ಫೈಬರ್ ಅದೆಲ್ಲ ಫೈಬರ್. ಇದೆಲ್ಲ ಪೀಠ ಎಲ್ಲ ಬಂದು ವುಡ್ಡಲ್ಲಿ ಉಪಯೋಗಿಸಿರೋದು, ಎಲ್ಲ ವುಡ್ಡು. ಹೌದು.
ಹೌದು ನಮ್ದು ಇದೇ ಪ್ಲೇಸ್. ಹಾಂ ಇದಾಗ ಫಿಕ್ಸ್ ಇದು. ಹಾಂ ಇದು ಸುಬ್ರಹ್ಮಣ್ಯ ಆಕಾರ ನಮ್ಮ ಗುಟ್ಟಳ್ಳಿಯಲ್ಲಿ ಇಡ್ತಾರೆ, ಪ್ಯಾಲೇಸ್ ಗುಟ್ಟಳ್ಳಿ. ಹಾಂ ಅಲ್ಲಿ ಇರ್ತಾರೆ. ಇದು ನವಿಲು. ಹೌದು ಹಾಂ ನವಿಲ್, ಹೌದು ನವಿಲ್, ಹೌದು. ಹಾಂ ಇದ್ರೊಳಗಡೆ ಹುಲ್ಲಿದೆ, ಹುಲ್ಲು ಬರೀ ಮಣ್ಣು ಅಷ್ಟೇ, ಬೇರೆ ಏನೇನು ಮರದ ಅಂಟು ಉಪಯೋಗಿಸಿದಿರಿ, ಮರದ ಅಂಟು. ಈ ಒಡವೆ ಎಲ್ಲ ಜಾಯಿನ್ ಮಾಡೋಕ್ಕೆ ಮರದ ಅಂಟು ಉಪಯೋಗಿಸಿದಿರಿ. ಸರ್ ವ್ಯತ್ಯಾಸ ಏನಂದರೆ ಪಿ ಒ ಪಿಯಲ್ಲಿ ಕೆಲಸ ಬೇಗ ಆಗುತ್ತೆ ಮತ್ತು ಲಾಭ ಜಾಸ್ತಿ ಆಗುತ್ತೆ ಅಂತ ಪಿ ಒ ಪಿಯಲ್ಲಿ ಮಾಡ್ತಾರೆ. ಬಟ್ ಅಬೋವ್ 8 ಫೀಟ್ ಮೇಲೆ ಪಿ ಒ ಪಿಯಲ್ಲೇ ಮಾಡಬೇಕು. ಮಣ್ಣು ಮಾಡ್ಬೋದು, ಬಟ್ ವೆಯ್ಟ್ ಕ್ಯಾರಿ ಮಾಡೋಕ್ಕಾಗಲ್ಲ, ದೂರ. ಹೌದು, ದೂರ ಎಲ್ಲ ಹೋಗೋಕ್ಕಾಗಲ್ಲ. ಹಾಗಾಗಿ ಅಬೋವ್ 8 ಫೀಟ್ ಎಲ್ಲ ಪಿ ಒ ಪಿ ಉಪಯೋಗಿಸ್ತಾರೆ. ಹೌದು 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 ಹೌದು. ಇಲ್ಲ ಅವರೇ ಕಷ್ಟ ಅವರೇ ಬರ್ತಾರೆ. एक्चुअली ಇಲ್ಲಿ ವರ್ಕ್ ಮಾಡ್ತಿರೋ ಮಾತಾಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಹಲೋ भाई, आप कितना साल से इधर काम करता है भाई? हमको 4-5 साल हो गए हैं। 4-5। आप सिर्फ पेंटिंग करता है क्या? हाँ नहीं, हम पूरा टोटल काम क्या करते हैं? हम मिट्टी का पहले बनाते हैं, अच्छा, फिर उसके बाद में उसको फिनिशिंग करते हैं, ओके, फिर उसके बाद में उसको कलर का प्रोसेस, गोल्डन, फिर उसका ज्वेलरी। अच्छा, ये ज्वेलरी पूरा अभी करता है? नहीं, इसके बाद भी इसके ऊपर ऑर्नामेंट और एक्स्ट्रा लगाया जाता है, जिससे अच्छा, वो अपना स्टोन्स का डायमंड्स वगैरह वर्क इसके ऊपर होता है। अच्छा अच्छा अच्छा। आप इधर स्प्रे पेंटिंग करता है क्या? स्प्रे पेंटिंग करता है? स्प्रे पेंटिंग करता अच्छा, हूँ। कैसा एक बार दिखाओ, करके दिखाओ भाई, एक बार कैसे करता हो क्या? देखिए जो ब्लैक है ना, हाँ, उसके ऊपर हाईलाइट्स देने का ऐसा, इस तरह। ऐसा तरह किया जाता है। आप भी कितना साल से कर रहे थे? मैं कम से कम यहाँ 5 साल से कर रहा हूँ। 5 साल से कर रहे हैं। आप किधर गाँव क्या इधर आपका? मेरा मालवण गांव है, सिंधुदुर्ग जिला, महाराष्ट्र। ओह, महाराष्ट्र से आया आप? हाँ। अच्छा अच्छा। तो आपका सीजन है ना गणेशा फेस्टिवल का, अब बाद में चल जाता है आप लोग पूरा उधर? हाँ हाँ। ನೋಡಿದ್ರಲ್ಲ ವೀಕ್ಷಕರೇ, ಅವ್ರು ಆ್ಯಕ್ಚುಲಿ ಮುಂಬೈ, ಮಹಾರಾಷ್ಟ್ರ ಆ ಕಡೆಯಿಂದೆಲ್ಲ ಬರ್ತಿದ್ದಾರೆ. ಆ್ಯಕ್ಚುಲಿ ಇವ್ರದ್ದು ವರ್ಕ್ ಆ್ಯಕ್ಚುಲಿ ನೋಡ್ಬೋದು. ಅಲ್ಲೇ ಆ್ಯಕ್ಚುಲಿ ಮೇನ್ ಹೇಳ್ಬೇಕಾದ್ರೆ ಗಣೇಶ ಫೆಸ್ಟಿವಲ್ ಮೇನ್ ಮಾಡೋದೇ ನಿಮಗೆ ಮಹಾರಾಷ್ಟ್ರ, ಮುಂಬೈಯಿಂದನೇ ಹೇಳ್ಬೋದು. ಓಕೆನಾ, ಅಲ್ಲಿಂದ ಕರೆಸಿವ್ರನ್ನೆಲ್ಲ ಆ್ಯಕ್ಚುಲಿ ಕರೆಸಿರೋದಲ್ಲ ಇವ್ರ ಟೀಮ್ ಅಂತ ಆ್ಯಕ್ಚುಲಿ ಇದೆಲ್ಲ ನೋಡ್ತಿರ್ಬೋದು. ಸರ್ ಇದೆಲ್ಲ ಫೈಬರ್ದು ಪ್ರಭಾವಳಿ. ಇವಾಗ ಆಗ್ತಿದೆ. ಹಾಂ ಇದೆಲ್ಲ ಫಿಟ್ಟಿಂಗ್ ಬಂದ್ಬಿಡುತ್ತೆ ಡೈರೆಕ್ಟಾಗಿ. ಇದೆಲ್ಲ ಎಷ್ಟು ಕೆ ಜಿ ಬರ್ತಿದಲ್ಲ ಸರ್? ಎಷ್ಟು ಕೆ ಜಿ ಅಂದರೆ ನಿಮ್ಗೆ ಆಲ್ಮೋಸ್ಟ್ 3 kg ಒಳಗಡೆ ಸರ್. ಅಷ್ಟೇ? ಹಾಂ, ಫುಲ್ ಲೈಟ್ ವೆಯ್ಟ್ ಮಾಡಿದ್ದೀವಿ ಸರ್. ಹಾಂ ಹೌದು, ಎಲ್ಲ ಫಿಟ್ಟಿಂಗ್ ಬಂದ್ಬಿಡುತ್ತೆ ಸರ್. ಹೌದು, ಆವಾಗ ಲುಕ್ಕೇ ಬೇರೆ ಚೇಂಜ್ ಆಗುತ್ತೆ. ಹೌದು. ಪ್ರಭಾವಳಿ ಎಲ್ಲದಕ್ಕೂ ಹಾಂ ಎಲ್ಲದಕ್ಕೂ ಕೊಡ್ತಾ ಇದೆ. ಆ್ಯಕ್ಚುಲಿ ಇವರೆಲ್ಲ ಮುಂಬೈಗೆ ಕರ್ಕೊಂಬಂದಿರಿ ಅಂತ ಹೇಳಿದ್ರೆ ಸರ್ ಇದೆಲ್ಲ ನಮ್ಮ ಟೀಮೇ ಸರ್. ನಮ್ಮ ಎಷ್ಟು ವರ್ಷದ ಪರಿಚಯ ಅವರೆಲ್ಲ? 6 yearsಯಿಂದ ಸರ್. 6 ವರ್ಷದ ಜೊತೆಗೆ 6 ವರ್ಷದಿಂದ ನನ್ನ ಜೊತೆ ಇದೆ. ಓಕೆ ಓಕೆ. ಹೌದು ಹೌದು, ಅಡುಗೆ ಮಾಡೋಕ್ಕೆ ಇವರಿಬ್ಬರು ಎಲ್ಲರಿಗೂ. ಹಾಂ ಹೌದು. ये सब खोलो थोड़ा, चकोर ये सब थोड़ा खोलो. ಹೌದು ನೋಡಿ, ಇದು ವೆಯ್ಟ್ಲೆಸ್ಸು. ನೋಡಿ ಇದೆಲ್ಲ ಮನೆಯಲ್ಲೇ ಡಿಸಾಲ್ವ್ ಮಾಡೋವಂಥದ್ದು. ಇದು ಬಂದು ಎಷ್ಟಿದೆ ಸರ್ ಇದು ಬಂದು 12 ಇಂಚಸ್ಸು. ಹೌದು, 5 ವರ್ಷದ ಮಗು ಎತ್ಕೊಂಡು ಹೋಗ್ಬೋದು ಆರಾಮಾಗಿ. 5 years ಮಗು ಕ್ಯಾರಿ ಮಾಡ್ಬೋದು. ನೀವು ಅವ್ರಿಗೆ ಏನ್ಬಿಟ್ಟು ಸ್ಪೆಷಲ್ ಆಗಿ ಮಾಡಿ? ಹೌದು, ಮನೆಯಲ್ಲಿ ಇಷ್ಟ ಇರುತ್ತೆ. ಹೌದು, ಚಿಕ್ಕ ಮಕ್ಳಿಗೂ ಇಷ್ಟ. ಮತ್ತು ಮನೆಯಲ್ಲಿ ಕೆಲವ್ರು ಮನೆಯಲ್ಲೇ ವಿಸರ್ಜನೆ ಮಾಡ್ತಾರೆ, ಅಂಥವ್ರಿಗೆಲ್ಲ ಅವ್ರಿಗೋಸ್ಕರ ಇದು ಮಾಡಿರೋದು. ಹೌದು, 100% ಇದೆಲ್ಲ ನಾವು ಓದೋ ನ್ಯೂಸ್ ಪೇಪರು ಸ್ಮ್ಯಾಶ್ ಮಾಡಿರೋದು. ಹಾಂ, ನ್ಯೂಸ್ ಪೇಪರಲ್ಲಿ ಮಾಡಿರೋದು ಸರ್. ಇದೆಲ್ಲ 3 feet ಎಲ್ಲ ಪೇಪರ್ ಸ್ಮ್ಯಾಶ್ ಮಾಡಿರೋದು. ಪ್ರೈಸಿಂಗ್ ಯಾವ ಥರ ಇರುತ್ತೆ ಪಿ ಒ ಪಿಗೆ ಇದಕ್ಕೆ? ಸರ್ ಪಿ ಒ ಪಿಗಿಂತ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ ಸರ್. ಹೌದು, ಅದಕ್ಕೆ ಸ್ವಲ್ಪ ಬೇಗ ಇದಾಗುತ್ತೆ ಅಂದ್ಬಿಟ್ಟು? ಅಲ್ಲ ಸರ್, ಇದಕ್ಕೆ ಪ್ರೊಸೀಜರ್ ಜಾಸ್ತಿ, ಆಮೇಲೆ ಲೇಬರ್ ಇದು ಎಷ್ಟು ದಿನ ಹಿಡಿಯುತ್ತೆ ಸರ್ ಒಂದು ಮಾಡೋಕ್ಕೆ? ಸರ್ ಒಂದು ಗಣಪತಿ ಮಾಡೋಕ್ಕೆ 6 days ಬೇಕು ಸರ್. ಹಾಂ, ಇದಕ್ಕೆ ಯಾಕಂದರೆ ಡ್ರೈ ಆಗಿ ಆಮೇಲಿಂದ ನಾವು ಅದಕ್ಕೆ ಕ್ರ್ಯಾಕ್ ಬರುತ್ತೆ, ಅದನ್ನೆಲ್ಲ ಫಿಲ್ ಮಾಡಿ ಆಮೇಲಿಂದ ಪ್ರೊಸೆಸರ್ ಮಾಡಬೇಕು. ಪಿ ಒ ಪಿ ಆದರೆ ಒಂದು ದಿನದಲ್ಲಿ 50 ಗಣೇಶ ತೆಗಿಬೋದು. ಹಾಂ, ಹೌದು. ಪೇಪರ್ ಸ್ಮ್ಯಾಶ್ ಆದರೆ ನಿಮಗೆ ಒಂದು ದಿನಕ್ಕೆ 4 ರಿಂದ 5 ಗಣಪತಿ ಅಷ್ಟೇ. ಅದನ್ನು ಡ್ರೈ ಆಗಿ ಎಲ್ಲ ಮಾಡೋಷ್ಟು 6 days ಆಗುತ್ತೆ ಸರ್. ಫಸ್ಟು ಹ್ಯಾಂಡ್ ಮೇಡ್ ಮಾಡಿಕೊಂಡು ಆಮೇಲೆ ಮೋಲ್ಡ್ ಮಾಡಿಕೊಂಡು ಆಮೇಲಿಂದ ಗಣಪತಿ ತೆಗಿತೀವಿ. ಹೌದು, ಇದೆಲ್ಲ ಅದಕ್ಕೂ ಪೀಠಗಳು ಕೊಡ್ತಾ ಇದ್ದೀನಿ. ಚಿಕ್ಕ ಗಣಪತಿಗಳಿಗೆಲ್ಲ ಪೀಠದ ಮೇಲೆ ಕೊಡ್ತಾ ಇದ್ದೀನಿ ಗಣಪತಿಗಳು. ಇಲ್ಲ ಇನ್ನೂ ಸ್ಟಾಕ್ ರೆಡಿ ಆಗ್ತಾ ಇದೆ. ಹಾಂ, ಅದೆಲ್ಲ ಮತ್ತೆ ಬಂದೆಲ್ಲ ಇದು ರೆಡಿ ಆಗುತ್ತೆ. ಇನ್ನು ಇದಕ್ಕೆಲ್ಲ ವಸ್ತ್ರ
ಮತ್ತು ಇದಕ್ಕೂ ಚಿಕ್ಕದಾಗಿ ಡೈಮಂಡ್ ವರ್ಕೆಲ್ಲ ಆಗುತ್ತೆ. ಇದಕ್ಕೂ ಮಾಡ್ತೀರಾ? ಹಾಂ, ಇದಕ್ಕೂ ಸಣ್ಣ 1 ಫೀಟಿಂದ ಹಿಡಿದು 21 ಫೀಟ್ವರೆಗೂ. ಸರ್ ಆ್ಯಕ್ಚುಲಿ ನಾರ್ಮಲ್ ನೋಡಿದೆ ಮಣ್ಣಿನ ಗಣೇಶ ಬೇರೆ ಥರ ಬರ್ತಾ ಇತ್ತು, ಬಟ್ ಇದು ನೋಡೋಕೆ ಬಾಂಬೆ ಗಣೇಶ ಥರ ಇದೆ. ಹೌದು ಸರ್, ಅದನ್ನೇ ಸರ್, ಅದಕ್ಕೆ ಹೇಳ್ತಾ ಇರೋದು. ಇದು ನಮ್ಮದು ಸ್ಪೆಷಲ್ ಏನಂದರೆ ನಮ್ಮ ಸೌತಲ್ಲೇ ಯಾರೂ ಈ ಥರ ಮಾಡಲ್ಲ ಕ್ಲೇಯಲ್ಲಿ. ಹೌದು ಹೌದು ಸರ್. ಪ್ರೈಸಿಂಗ್ ಹೇಳಿ ಸರ್, ಯಾವ ಥರ ಇರ್ಬೋದು ನಿಮ್ಮ ಹತ್ರ ಚಿಕ್ಕದಿಂದ ದೊಡ್ಡದಿಂದ? ಸರ್ ಪ್ರೈಸಿಂಗ್ ಬಂದು 1 ಫೀಟ್ ಬಂದು 3,000ಇಂದ 21 ಫೀಟ್ ಬಂದು 2 lakhsವರೆಗೂ ಇದೆ ಸರ್. ಹೌದು. ಈ ಥರದೊಂದು ಇದು ಎಷ್ಟು ಫೀಟ್ ಅಂತ ಹೇಳಿದ್ರೆ ಇದು? ಇದೆಲ್ಲ ವಿತ್ ಪ್ರಭಾವಳಿ ಎಲ್ಲ ಸೇರಿ 5 ಅಡಿ ಬರುತ್ತೆ ಸರ್. ಎಷ್ಟಾಗ್ಬೋದು ಇದು? 30,000 ನೆಗೋಷಿಯಬಲ್ ಇರುತ್ತೆ? ಹಾಂ, ನೆಗೋಷಿಯಬಲ್ ಇದೆ. ಡಿಪೆಂಡ್ ಅಪಾನ್. ಹೌದು, ಡಿಪೆಂಡ್ ಅಪಾನ್ ವರ್ಕು, ಅದ್ರ ಮೇಲೆ. ಡೈಮಂಡ್ ವರ್ಕ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಎಕ್ಸೆಸ್ ಆಗುತ್ತೆ, ಒಂದು 5,000 ಆ ಥರ. ಬೇರೆ ಕೆಲವೊಬ್ಬರು ಅನ್ಕೊಂಡಿದ್ದೀವಿ ಇವಾಗ ಇದೆಲ್ಲ ಡಿಸೈನ್ಸ್ ಎಲ್ಲ ಬೇರೆ ಬೇಕು, ಕಸ್ಟಮೈಸ್ ಬೇಕಾದೆಲ್ಲ ಮಾಡ್ಕೊಡ್ತೀರಾ? ಹಾಂ, ಮಾಡ್ಕೊಡ್ತೀನಿ ಸರ್. ಅಂದರೆ ಅದು ಬಿಫೋರ್ 2 months ಬರಬೇಕು, ಹಬ್ಬಕ್ಕೆ 2 ತಿಂಗಳು ಮುಂಚೆನೆ. ಈಗಾದರೆ ಆಗಲ್ಲ. ಹೌದು, ಯಾಕಂದರೆ ಈಗ ಟೈಮ್ ಇಲ್ಲ, ಮಳೆ ಸೀಸನ್ ಡ್ರೈ ಆಗಲ್ಲ, ಮೇನ್ ವರ್ಕ್ ಜಾಸ್ತಿ ಇರುತ್ತೆ. ಹೌದು ಹೌದು ಹೌದು. ಇನ್ನೊಂದು ಆಕ್ಚುಲಿ ಇನ್ನೊಂದು ಗೋಡನ್ ಇದೆ ಅಂತ ಹೇಳಿದ್ರೆ, ಅಲ್ಲಿ ಯಾವ್ದು ಎಷ್ಟು ಅಡಿ ಇದೆ ಗಣೇಶ? ಅಲ್ಲೆಲ್ಲ 8 ಅಡಿ ಮೇಲೆ ಸರ್, 21 ಅಡಿವರೆಗೂ ಇದೆ. ಹೌದಾ? ಹಾಂ. ಓಕೆ ಸರ್, ಕೊನೆಯದಾಗಿ ನಾವು ವೀಕ್ಷಕರಿಗೆ ಹೇಳಿ, ನೀವು ಎಲ್ಲೆಲ್ಲ ಶಿಪ್ಪಿಂಗ್ ಮಾಡ್ತೀರಾ, ನಿಮ್ಮ ಅಡ್ರೆಸ್ ಎಲ್ಲ ಹೆಂಗೆ ತಿಳಿಸ್ಬಿಡಿ ನಮಗೆ. ಸರ್, ಯಲಹಂಕ ಕೋಗಿಲ್ ಕ್ರಾಸ್ ಇದು. ಕ್ರಾಸ್ ಎಲ್ಲ ಸಿಗುತ್ತೆ ನಿಮಗೆ ಆಕ್ಚುಲಿ? ಹೌದು, ಮೇನ್ ಹೈವೇಲೇ ಇದೆ, ಯಲಹಂಕದಲ್ಲೇ ಇದೆ. ಬೆಂಗಳೂರಿಗೆ 15 ಕಿಲೋಮೀಟ್ರ್ ಅಷ್ಟೇ, ಏರ್ಪೋರ್ಟ್ಗೆ 20 ಕಿಲೋಮೀಟ್ರು, ಹೈವೇಲೇ ಇದೆ ಸರ್. ನಿಮ್ಮ ಶಿಪ್ಪಿಂಗ್ ಎಲ್ಲೆಲ್ಲಿ ಮಾಡ್ತೀರಾ ಸರ್? ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಹೋಗುತ್ತೆ ಸರ್. ಮೈಸೂರು, ಚಿಕ್ಕಮಂಗ್ಳೂರು, ಅರಕಲಗೂಡು, ಹಾಸನ, ಮಂಡ್ಯ, ಚನ್ನಪಟ್ಟಣ, ಈ ಕಡೆ ಚಿತ್ರದುರ್ಗ, ರಾಣೆಬೆನ್ನೂರು, ಹಾವೇರಿ, ಆಮೇಲಿಂದ ತುಮಕೂರು, ಈ ಕಡೆ ಬಂದು ಪಾವಗಡ, ಚಿಕ್ಕಬಳ್ಳಾಪುರ, ಹಿಂದೂಪುರ, ರಾಯಚೂಟಿ, ಕಡಪ, ತಾಡ್ಪತ್ರಿ, ಅನಂತಪುರ, ಆಮೇಲೆ ಆಲ್ ಓವರ್ ಕರ್ನಾಟಕ, ಆಮೇಲೆ ಸೌತ್ ಆಂಧ್ರ, ತಮಿಳ್ನಾಡು, ಹೊಸೂರು, ಕೃಷ್ಣಗಿರಿ, ಚೆನ್ನೈ, ಆಮೇಲೆ ರಾಮೇಶ್ವರಮು. ಈ ಸರಿ ಹೊಸ ಕಸ್ಟಮರ್ ತಿರ್ಚಿಯಿಂದ ಬರ್ತಾ ಇದ್ದಾರೆ, ಸೇಲಮ್ಮು, ಕೃಷ್ಣಗಿರಿ. ಹಾಂ, ಇದು ಹೊಸೂರಲ್ಲಿ ಕಲ್ಯಾಣಿ ಮೇಲೆ ಇಡೋದು. ಹೌದು ಸರ್. ಈ ಥರ ಎಲ್ಲ ನಮ್ಮ ಬೆಂಗಳೂರಲ್ಲಿ ಮಲ್ಲೇಶ್ವರಮು, ಸರ್ಜಾಪುರ, ಹೊಸಕೋಟೆ, KR ಪುರಮು, ಹೆಬ್ಬಾಳ, ಆಮೇಲೆ ಮತ್ತಿಕೆರೆ, ಎಲ್ಲ ಬೆಂಗಳೂರು ಸುತ್ತಮುತ್ತಲು, ರಾಜಾಜಿನಗರ, ಎಲ್ಲ ಕಡೆ ಹೋಗುತ್ತೆ ಸರ್. ಓಕೆ ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಆಕ್ಚುಲಿ. ಥ್ಯಾಂಕ್ ಯು ಸರ್. ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀರಾ. ಬನ್ನಿ ಇನ್ನೊಂದು ಗೋಡನ್ ಹೋಗೋಣ. ಇನ್ನೊಂದು ಗೋಡನ್ ನೆಕ್ಸ್ಟ್ ಮಾಡಲ್ ಹೋಗೋಣ. ಓಕೆ. ಮತ್ತೆ ಇನ್ನೊಂದು ಮಂತ್ ಬಿಟ್ಟು ಮತ್ತೆ ಬರ್ತೀನಿ ಸರ್. ಓಕೆ, ಖಂಡಿತ ಬನ್ನಿ. ಈಗ ಸ್ಟಾಕ್ಸ್ ಬಂದಾಗ ನಾವು ತಿಳಿಸ್ಕೊಡ್ಬೇಕಲ್ಲ. ಖಂಡಿತ ಸ್ಟಾಕ್ಸ್ ಬರೋದಲ್ಲ ಸರ್, ಇಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಅದೇ ಇನ್ನ ಬಂದ ಇನ್ನ ಎಕ್ಸ್ಟ್ರಾ ಆಕ್ಚುಲಿ ಇಲ್ಲಿ ಇಲ್ವಲ್ಲ, ಇನ್ನ ಬಂದಾಗ ಇಲ್ಲ ಇಲ್ಲ, ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡಿ. ಹೌದು, ಎಲ್ಲ ಇಲ್ಲೇ ಓನ್ ಪ್ರೊಡಕ್ಷನ್ ಸರ್, ಎಲ್ಲಿಂದ ನಾವು ಆಚೆಯಿಂದ ತರಲ್ಲ. ಹೌದಾ? ಓಕೆ ಸರ್, ಇದೆಲ್ಲ ನಮ್ಮದೇ ಓನ್ ಪ್ರೊಡಕ್ಷನ್. ಓಕೆ, ಥ್ಯಾಂಕ್ಸ್ ಸರ್. ಆಕ್ಚುಲಿ ಥ್ಯಾಂಕ್ ಯು ಸರ್. ಸೊ ನೋಡೋದಲ್ಲ ವೀಕ್ಷಕರೇ, ಇದಾಗಿತ್ತು ನನ್ನ ಹಿಂದಿನ ವೀಡಿಯೋ. ಆ್ಯಕ್ಚುಲಿ ನೋಡ್ತಿರ್ಬೋದು ಎಲ್ಲ ಥರ ಗಣೇಶಗಳು ಇದೆ ಹತ್ರ. ಸರಿಸುಮಾರು ಚಿಕ್ಕದಿಂದ ಸರಿಸುಮಾರು 30 ಅಡಿ ಗಂಟ ಇದೆ. ಆ್ಯಕ್ಚುಲಿ ಇದರಲ್ಲಿ 30 ಅಡಿ ತೋರಿಸಿಲ್ಲ ನಾನು, ಬರೀ 9 ಅಡಿ 10 ಅಡಿ ಮಾತಾಡಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವ್ರದ್ದು ಮತ್ತೊಂದು ಗೋಡ ಇದೆ, ಓಕೆನಾ? ಆ ಗೋಡನ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಪಾರ್ಟ್ 1 ಇದೆ ಆ್ಯಕ್ಚುಲಿ, ಓಕೆನಾ? ಇವೆಲ್ಲ ನೋಡ್ತಿರ್ಬೋದು, ಇನ್ನೂ ಪ್ರೋಸೆಸ್ಸಲ್ಲಿ ಇದೆ ಆ್ಯಕ್ಚುಲಿ. ಇದನ್ನು ಇಷ್ಟೇ ಎಲ್ಲ ಆ್ಯಕ್ಚುಲಿ ಇನ್ನೂ ವರ್ಕಿಂಗ್ ಎಲ್ಲ ಇದೆ ಅಂತ. ಇದು ಡೈಮಂಡ್ ಜ್ಯುವೆಲ್ರಿ ವರ್ಕ್ ಎಲ್ಲ ಬರುತ್ತಂತೆ. ಇದೆಲ್ಲ ಇನ್ನೂ ಬಟ್ಟೆ ಎಲ್ಲ ಹಾಕ್ತಾರೆ ಸ್ವಲ್ಪ, ಓಕೆನಾ? ಮತ್ತು ಇದೆಲ್ಲ ನೋಡಿ ಇನ್ನೂ ಅಂಡರ್ ಪ್ರೊಸೆಸಲ್ಲಿ ಇದೆ ಆ್ಯಕ್ಚುಲಿ, ನೋಡ್ತಿರ್ಬೋದು, ಓಕೆನಾ? ಮತ್ತು ಇದೆಲ್ಲ ನೋಡಿ ಆಲ್ಮೋಸ್ಟ್ ಮುಗಿದೆ, ಒಂದು 70% ಆಗಿದೆ, ಕೆಲಸ ಆಗಿದೆ, ಪೇಂಟಿಂಗ್ ಎಲ್ಲ ಆಗಿದೆ. ಮತ್ತು ಇಲ್ಲಿ ನೋಡಿ ಆ್ಯಕ್ಚುಲಿ ಇಲ್ಲಿ ಪೇಂಟ್ ಮಾಡ್ತಿದ್ದಾರೆ, ನೋಡ್ತಿರ್ಬೋದು. ಇಲ್ಲೇ ನೀವು ಲೈವ್ ಆಗಿ ನೋಡ್ಬೋದು. ಆ್ಯಕ್ಚುಲಿ ಗೋಲ್ಡನ್ ಪೇಂಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಈ ಕಡೆ ಸ್ವಲ್ಪ ತೋರಿಸ್ಬೋದು ನೀವು, ಈ ಕಡೆ ಬನ್ನಿ ಹೇಳ್ತೀನಿ ನೋಡಿ. ಇದೆಲ್ಲ ಗೋಲ್ಡನ್ ಪೇಂಟ್ ಮಾಡ್ತಿದ್ದಾರೆ, ಸಕ್ಕತ್ತಾಗಿ ವರ್ಕ್ ಮಾಡ್ತಿದ್ದಾರೆ ಆ್ಯಕ್ಚುಲಿ, ನೋಡ್ಬೋದು ನೀವು, ಓಕೆನಾ? ಇವರೆಲ್ಲ ಆ್ಯಕ್ಚುಲಿ ಮುಂಬೈಯಿಂದ ಬಂದಿರೋಂಥ ವೀಕ್ಷಕರೇ. ಆ್ಯಕ್ಚುಲಿ ಮುಂಬೈಯಿಂದ ಬಂದಿರೋ ಆ್ಯಕ್ಚುಲಿ ಇವರು ಟೀಮೇ ಅಂತ. ಆ್ಯಕ್ಚುಲಿ ಇದು ಒಂದು 6-7 ವರ್ಷದಿಂದ ಇವ್ರ ಜೊತೆಗಿದ್ದಾರೆ, ಓಕೆನಾ? ನೋಡಿ ಫುಲ್ಲು ದೊಡ್ಡ ಸೆಟಪ್ ಆ್ಯಕ್ಚುಲಿ. ನೀವು ಇನ್ನು ಅಲ್ಲೇ ಬನ್ನಿ, ಇನ್ನು ಈ ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇನ್ನು ನೋಡಿ ಇಲ್ಲ ನೋಡ್ಬೋದು, ಇನ್ನು ಎಷ್ಟೊಂದು ಗಣೇಶಗಳಿಂದ ರೆಡಿ ಆಗುವಂಥ ಇದರಲ್ಲಿದೆ. ಇನ್ನೂ ರೆಡಿ ಆಗಿಲ್ಲ, ಬಟ್ ಆಗ್ತಾಯಿದ್ದು ಇನ್ನು ಇದನ್ನು ಪ್ರೊಸೆಸಿಂಗಲ್ಲಿದೆ. ಇದೆಲ್ಲ ನೋಡ್ತೀವಿ, ಇದೆಲ್ಲ ಮಾಡ್ತಿದ್ದಾರೆ ಆ್ಯಕ್ಚುಲಿ, ವರ್ಕೆಲ್ಲ ಮಾಡ್ತಿದ್ದಾರೆ, ಸ್ವಲ್ಪ ಪ್ಯಾಚಿಂಗ್ ವರ್ಕೆಲ್ಲ ಮಾಡ್ತಿದ್ದಾರೆ. ಸರಿ, ಓಕೆನಾ? ಆ್ಯಕ್ಚುಲಿ ಈ ವಿಡಿಯೋ ಸಕ್ಕತ್ತಾಗಿದೆ ಆ್ಯಕ್ಚುಲಿ, ನನಗೂ ಸಕ್ಕತ್ ಇಷ್ಟ ಆಯಿತು ಆ್ಯಕ್ಚುಲಿ ಈ ವಿಡಿಯೋ ಹೇಳ್ಬೇಕಂದ್ರೆ. ನಮ್ಮ ಬೆಂಗಳೂರು ಇಷ್ಟು ದೊಡ್ಡ ಗೋಡ ಇದೆ ನನಗೆ ಆ್ಯಕ್ಚುಲಿ ಮಾವಳ್ಳಿ ಅಂತ ಅಂದ್ಕೊಂಡಿದ್ರಿ. ಮಾವಳ್ಳಿಗೆ ನಾನು ಸ್ವಲ್ಪ ದೊಡ್ಡದಾಗಿದೆ ಆ್ಯಕ್ಚುಲಿ ಮಾವಳ್ಳಿಗಿನ್ನ, ಓಕೆನಾ? ಆ್ಯಕ್ಚುಲಿ ಇವ್ರ ನಂಬರ್ ನಾನು ಡಿಸ್ಪ್ಲೇಲ್ಲಿ ಹಾಕಿರ್ತೀನಿ ಮತ್ತು ಇವ್ರ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಚಿಕ್ಕ ಗಣೇಶದಿಂದ ಇವ್ರಿಗೆ ಸರಿಸುಮಾರು 30 ಅಡಿ ಗಂಟೆ ಗಣೇಶ ಸಿಗುತ್ತೆ, ಓಕೆನಾ? ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀವಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ವಿಡಿಯೋ ಜೊತೆ ನೀವು ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.